ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೂಡ ಮಾತನಾಡಿದರು. ಕಾಂಗ್ರೆಸ್ನ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದೇ ಬೀಳುತ್ತೆ ಈ ಬಾರಿ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ವಿಜೇಂದ್ರ. ಕಾಂಗ್ರೆಸ್ 3 ವರ್ಷಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅನುಭವಿ ಸಿಎಂ ಆಗಿ ಸಿದ್ದರಾಮಯ್ಯ 17 ಬಾರಿ ಬಜೆಟ್ ಮಂಡಿಸಿದ್ದಾರೆ. ಆದರೂ ಅವರ ಅನುಭವ ಈ ರಾಜ್ಯದ ಅಭಿವೃದ್ಧಿಗೆ ಬಳಸೋದಕ್ಕೆ ಸಾಧ್ಯವಾಗಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಹರಿಹಾಯ್ದ್ರು ವಿಜೇಂದ್ರ. ಕಾಂಗ್ರೆಸ್ನ ನಾಗಾಲೋಟಕ್ಕೆ ಈ ಬಾರಿ ಬ್ರೇಕ್ ಬಿದ್ದೇ ಬೀಳತ್ತೆ ಅಂತ ಹೇಳಿದ್ರು. ಉಪಚುನಾವಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ನಾಳೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಬಿವೈ ವಿಜೇಂದ್ರ ಅವರು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀನಿ ನಾನು. ನೀವು ರಾಜ್ಯಾಧ್ಯಕ್ಷರಾಗಿ ಇದೊಂದು ಚಾಲೆಂಜ್, ಇದು ಸವಾಲನ್ನ ಯಾವ ರೀತಿ ಸ್ವೀಕರಿಸಿದ್ರಿ ನೀವು? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶ ಏನಾಗ್ತದೆ, ಕಾಂಗ್ರೆಸ್ನವರು ಎಷ್ಟು ಭಯಭೀತರಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಪತ್ರಿಕೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಜಾಹೀರಾತನ್ನು ನೋಡಿದ್ರೆ ಗೊತ್ತಾಗುತ್ತೆ. ಏನು ಹೇಳ್ತಾರೆ ಇವರು? ಮುಂದುವರಿಯಲಿದೆ ಗ್ಯಾರಂಟಿ, ಮುಂದುವರಿಯಲಿದೆ ಗ್ಯಾರಂಟಿ, ಮುನ್ನಡೆಯಲಿದೆ ದಾವಣಗೆರೆ ಅನ್ನುವ ಜಾಹೀರಾತನ್ನು ನೀಡಿದ್ದಾರೆ. ನಾನಿವತ್ತು ಹೇಳ್ತಾ ಇದ್ದೇನೆ, ಚುನಾವಣಾ ಮತ ಎಣಿಕೆ ಆದಮೇಲೆ ನಿಮಗೆ ಗೊತ್ತಾಗ್ತದೆ. ಮುಗ್ಗರಿಸಲಿದೆ ಕಾಂಗ್ರೆಸ್, ಮುನ್ನಡೆಯಲಿದೆ ಬಿಜೆಪಿ. ನಾ ಹೇಳ್ತಕ್ಕಂಥದ್ದು 100ಕ್ಕೆ 100ರಷ್ಟು ಸತ್ಯ ಇದೆ. ಈ ಕ್ಷೇತ್ರದ ಮತದಾರರು ಜಾಗೃತರಾಗಿದ್ದಾರೆ, ಬಹಳ ಎಚ್ಚರಿಕೆಯಿಂದ ಇದ್ದಾರೆ. ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸುವುದೇನೆ ಆಡಳಿತ ವಿರೋಧಿಯಲ್ಲ ನಾನೇನು ಇವತ್ತು ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇನೆ. ಇವತ್ತು ಇದೆಲ್ಲದರ ಪರಿಣಾಮ ನಮ್ಮ ಮಿತ್ರರಾಗಿರ್ತಕ್ಕಂಥ ಕಡು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ದೊಡ್ಡ ಒಂದು ಹಂತದಲ್ಲಿ ಗೆಲ್ತಾರೆ, ಬಿಜೆಪಿ ಗೆಲ್ತದೆ. ಸರ್, ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆ ಅದು ಇದು ಚರ್ಚೆಗಳ ನಡುವೆ ಈ ಉಪಚುನಾವಣೆಗಳು ಸಿದ್ದರಾಮಯ್ಯ ದೃಷ್ಟಿಕೋನದಲ್ಲಿ ಯಾವ ರೀತಿ ಇರಬಹುದು? ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ಆಡಳಿತ ಪಕ್ಷದಲ್ಲಿ ಯಾವ ರೀತಿ ಭೂಕಂಪ ಆಗ್ತದೆ ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ಆಂತರಿಕ ವಿಚಾರ. ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರು ಆಗ್ಲೇ, ನಿಮ್ಮ ಮುಖಂಡರು, ಇದು ಮುಖ್ಯಮಂತ್ರಿಗಳಾಗಿ ಮುಂದೊಂದು ಸಲ ಬರುವಾಗ ಅವರು ಮುಖ್ಯಮಂತ್ರಿಗಳಾಗಿ ಬರೋದಿಲ್ಲ ಅಂತ, ದಾವಣಗೆರೆಗೆ ಬರೋದೇ ಇಲ್ಲ ಅವರು ಮುಖ್ಯಮಂತ್ರಿಗಳಾಗಿ ಅಂತ. ಇರ್ರೆಸ್ಪೆಕ್ಟಿವ್ ಆಫ್ ಔಟ್ಕಮ್, ಉಪಚುನಾವಣೆ ಫಲಿತಾಂಶ ಏನೇ ಆದರೂ ಸಹ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಶತಸಿದ್ಧ. ಆದರೂ ಗೆಲ್ಲೋ ಪ್ರಶ್ನೆ ಬರೋದಿಲ್ಲ ರೀ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಈ ರೀತಿ ಜನ ಆಕ್ರೋಶ ಸರ್ಕಾರದ ವಿರುದ್ಧ ಇದೆ ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ ಹೋದರೆ ಅವರಿಗೆ ಚೀಮರಿ ಹಾಕಿರ್ತಕ್ಕಂಥ ಘಟನೆಗಳು ಕೂಡ ನಡೆದಿದ್ದಾವೆ. ತಾಯಂದ್ರು ಚಾಟಿ ಬೀಸಿದ್ದಾರೆ ಸಂಸದರಿಗೆ. ಈ ರೀತಿ ಅಂದರೆ ಸರ್ಕಾರ ಬಂದು 2.5 ವರ್ಷದಲ್ಲಿ ಈ ರೀತಿ ಒಂದು ಆಡಳಿತ ಪಕ್ಷದ ವಿರೋಧಿ ಅಲೆ ಖಂಡಿತ ನಾವು ನೋಡಿರಲಿಲ್ಲ. ಆ ರೀತಿ ವಿರೋಧಿ ಅಲೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಹತಾಶರಾಗಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನಾನಂತೂ ಕಳೆದ ಒಂದು 4-5 ದಿನದಲ್ಲಿ ನಾನು ಓಡಾಡಿದ್ದೀನಲ್ಲ, ಯಾವುದೇ ಒಬ್ಬ ಕಾರ್ಯಕರ್ತ ಅಥವಾ ಯಾವುದೇ ಒಬ್ಬ ಮತದಾರ ಬಿಜೆಪಿ ಕಷ್ಟ ಇದೆ ಅಂತೇಳಿ ಒಬ್ಬನು ಕೂಡ ಹೇಳಿಲ್ಲ ನನಗೆ, ಒಬ್ಬನು ಕೂಡ ಹೇಳಿಲ್ಲ. ಅಷ್ಟೊಂದು ವಿಶ್ವಾಸದಲ್ಲಿದ್ದಾರೆ ಅಂದರೆ ಕೇವಲ ವಿಶ್ವಾಸ ಅಲ್ಲ, ಆ ರೀತಿ ತಳಹಂತದಲ್ಲಿ ನಮ್ಮ ಕಾರ್ಯಕರ್ತರು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿ ಕಾರ್ಯಕರ್ತರಿಗೊಂದು ಪ್ರೇರಣೆ ನೀಡಿದ್ದಾರೆ. ಮತದಾರರು ಕೂಡ ಅದಕ್ಕೆ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಎಸ್, ಇದು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.